1 ವೀಕ್ ಬರಲ್ಲ. ಬತ್ತಳೆ ಮಾವ ಬತ್ತೇನೆ ಅಕ್ಕ ಬತ್ತಳೆ ಅಂತ ಟಟ್ಟ ಬಾಬಾಯ ಮೂನಿಕೆ ನೋಡ್ಕೊಂಡು ಸಾಕಾಗ್ಬಿಟ್ಟಿದೆ. ನಮ್ಮ ಅಮ್ಮ ಮನೆಗೆ ಹೋಗಿ ಇದು ಬರ್ತೀವಿ. ಹಾಯ್ ಫ್ರೆಂಡ್ಸ್, ಬೆಳಿಗ್ಗೆ 5 ಗಂಟೆಗೆ ಹೋಗೋ ಟ್ರೈನ್ಗೆ ಇವಾಗ ಮಧ್ಯಾಹ್ನ 1 ಗಂಟೆಗೆ ಹೋಗ್ತಿದ್ದೀವಿ. 5 ಗಂಟೆ ಎಲ್ಲ ಏನಿಲ್ಲ, 8 ಮುಕ್ಕಾಲು 8 ಗಂಟೆ ಟ್ರೈನ್ ಅಲ್ಲ. ಓಕೆ ಫ್ರೆಂಡ್, ನಾವು ಊರಿಗೆ ಹೊರಟಿದ್ದೀವಿ. ನನ್ನ ಬಂಗಾರಿ ಕೂಡ ತುಂಬ ಚೆನ್ನಾಗಿ ಹಾಯ್ ಅಲ್ಲಮ್ಮ. ಹಾಯ್. ಓಕೆ ಫ್ರೆಂಡ್ಸ್, ನಾವು ಊರಿಗೆ ಹೋಗ್ತಾ ಇದ್ದೀವಿ. ಊರಿಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. 1 ವೀಕ್ ಬರಲ್ಲ. ಟಟ್ಟ ಬಾಬಾಯ ಮೂನಿಕೆ ಇವ್ರು ನೋಡ್ಕೊಂಡು ಸಾಕಾಗ್ಬಿಟ್ಟಿದೆ. ನಮ್ಮ ಅಮ್ಮ ಮನೆಗೆ ಹೋಗಿ ಇದು ಬರ್ತೀವಿ. ಥ್ಯಾಂಕ್ ಯು. ನಿನ್ನೆ ಫೇಸ್ ಪ್ಯಾಕ್ ಹಾಕಿರೋದು ತುಂಬ ಚೆನ್ನಾಗಿ ಇದಾಯ್ತಮ್ಮ. ಡಿಸೈನ್ ಇಲ್ಲೆಲ್ಲ ಎಷ್ಟು ಬ್ಲಾಕ್ ಆಗಿತ್ತು ಗೊತ್ತಾ? ಇಲ್ಲಿ ನೋಡು, ಇಲ್ಲೆಲ್ಲ ಎಷ್ಟು ಬ್ಲಾಕ್ ಆಗಿತ್ತು ಗೊತ್ತಾ? ಅದು ಹಾಕಿದ ತಕ್ಷಣ ನೋಡು. ಹೊರಟು ಆಟೋದಲ್ಲಿ ಬರ್ತಾಯಿದ್ವಿ. ಸಂಜನ್ಸ್ ಅಂತ ನೋಡಿ ಫ್ರೆಂಡ್ಸ್, ಆ ಥರ ಚೆನ್ನಾಗಿ ಇದು ಹಾಕಿದ್ದಾರೆ. ಕ್ಯಾಮ್ರಾಗಳು ಒಂದು ಲೈನ್ ಫುಲ್ಲು ಕ್ಯಾಮ್ರಾಗಳಿತ್ತು, ಕೌಂಟ್ ಮಾಡೋಕ್ಕೆ ಆಗಿಲ್ಲ. ಮತ್ತು ಟ್ರಾಫಿಕ್ಕು ಕೂಡ ಹಾಗೆ ಭಯಂಕರವಾಗಿತ್ತು, ತುಂಬ ಟ್ರಾಫಿಕ್ ಇತ್ತು ಫ್ರೆಂಡ್ಸ್. ನಾವು ಹೊರಟಿದ್ದೇ ಮಧ್ಯಾಹ್ನ ಅಲ್ವಾ, 5 ಗಂಟೆ ಟ್ರೈನ್ಗೆ ಹೋಗ್ಬೇಕು, 8 ಗಂಟೆ ಟ್ರೈನ್ಗೆ ಹೊರಡ್ಬೇಕಿತ್ತು. ಮಧ್ಯಾಹ್ನ 1 ಗಂಟೆ ಟ್ರೈನಿಗೆ. ಮತ್ತು ಟ್ರೈನಲ್ಲಿ ಕೂಡ ಬಂದು ಕುತ್ಕೊಂಡ್ವಿ. 1:30ಗೆ ಟ್ರೈನ್ ಏನೋ ಇತ್ತು, ಇನ್ನು 1 ಅವರ್ ಇತ್ತು. ಹಾಗೆ ಆರಾಮಾಗಿ ಕುತ್ಕೊಂಡ್ವಿ. ಒಂದು 10 ಬೋಗಿ ಹುಡ್ಕೊಂಬಂದ್ವಿ. ಸೀಟೇ ಸಿಕ್ಕಿಲ್ಲ, ಆಮೇಲೆ ಸೀಟ್ ಸಿಕ್ತು. ತುಂಬ ಚೆನ್ನಾಗಿತ್ತು, ಕುತ್ಕೊಂಬಂದ್ವಿ. ಅಷ್ಟೊಂದು ರಶ್ ಇರಲಿಲ್ಲ. ನೆಕ್ಸ್ಟ್ ತಿಪ್ಟೂರಿಗೆ ಬಂದ್ವಿ ಫ್ರೆಂಡ್ಸ್. ತಿಪ್ಟೂರು ಬಸ್ ಸ್ಟ್ಯಾಂಡ್ ನೋಡಿದ ತಕ್ಷಣ ತುಂಬ ಖುಷಿಯಾಯಿತು. ನಮ್ಮ ಊರಿಗೆ ಬಂದ್ವಿ ಅಂತ ಹೇಳ್ಬಿಟ್ಟು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಸುಮ್ಮನೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಅದು ವಿಂಡೋದಲ್ಲಿ ಸೈಡಲ್ಲಿ. ಮತ್ತು ಮನೆಗೆ ಕೂಡ ಬಂದ್ವಿ. ಪಾಪು ಆಟ ಆಡ್ತಾಯಿದ್ದಾಳೆ. ಮನೆಗೆ ಬಂದು ಸಂಜೆ ಒಂದು 4:15 ಆಗಿತ್ತು. ಊಟ ಮಾಡಿಕೊಂಡು ಕಾಫಿ ಕುಡಿದು ಪಾಪು ಜೊತೆ ಮಾತಾಡ್ತಾ ವೀಡಿಯೋ ಮಾಡೋದೇ ಮರೆತುಬಿಟ್ಟೆ. ಇನ್ನು ನೈಟಲ್ಲಿ ಮಾತಾಡ್ತಾಯಿದ್ದಾಳೆ ನೋಡಿ, ಎಷ್ಟು ಚೆನ್ನಾಗಿ ಮಾತಾಡ್ತಾಯಿದ್ದಾಳೆ ಪಾಪು. ನಮ್ಮ ಟಾಪ್ಸಿ ಅಂತ ಏನೇನೋ ಮಾತಾಡ್ತಾಯಿದ್ದಾಳೆ. ಅವಳು ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ದಾಳೆ ನೋಡಿ, ಯಾವ ಥರ ಆಟ ಆಡ್ತಾಯಿದ್ದಾಳೆ ಅಂತೇಳಿ. ಇವಳೆಲ್ಲದ್ಲು ಮುಸ 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 ಅಂತೇಳಿ ಸೀಮೆ ಸ್ಪೂಸ್ಬಿಟ್ರೆ ಬೇಕು ಅಂತ ಹೊಡ್ಕೊಳೋದು. ಒಂದು ನಿಮಿಷ ಕೂತ್ಕೊಂಡ್ರಲ್ಲ, ಅದ್ರ ಕಾಲು ಹಿಡ್ಕೊಳ್ಳೋದು ಎತ್ತಿ ತಿಮ್ಮಪ್ಪನೇ ಅದ್ರಸ್ತವಳಿ. ಇಲ್ಲ ಇಲ್ಲ ಅಲ್ಲೇ ಇದೆ, ಅವ್ರ ಅಪ್ಪ ಕಳಿಸ್ತೀನಿ ಇರು. ಆಟ ಬಿಡ್ತಾಳೆ, ಕೋಪ ಎತ್ಕೊಳ್ಳಿ ಅಂತ. ಅಣ್ಣ ಎತ್ಕ ನೋಡೋಣ, ಸುಮ್ಮನೆ ಇರ್ತಾಳೆನ. ಅಣ್ಣ ಎತ್ಕೊಳ್ಳೋಣ ನೋಡೋಣ. ನೋಡ್ಬಿಟ್ಲು ನಿನ್ನ, ಅವ್ರ ಮಾವನ್ ನೋಡಿದ್ಲು, ಅವ್ರ ಮಾವನ್ ನೋಡ್ಬಿಟ್ಲು. ಇವಳು ಬಂದು ಹಂಗೆ ನೋಡ್ತಾಳೆ. ಅಮ್ಮ 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 ಅವಳು ಬರ್ತಾವಳೆ. ಅಜು ನೀನ್ ಬೊಲೆ ಇದೆಯಾ ಭೂಮಿಕಾ? ಹುಡುಗಿ ಆಟಾಡ್ಕೊಂಡು ಊಟ ಎಲ್ಲ ಮಾಡಿ ಮಲ್ಕೊಂಡ್ವಿ. ನೆಕ್ಸ್ಟ್ ಸಂಡೇ ಬೆಳಗ್ಗೆ ಇಲ್ಲೋಗಿ ಅಪ್ಪ 6 ಗಂಟೆಗೆ ಎದ್ದು ನಮ್ಮ ಟಾಪ್ಸ್ ಬಿದ್ದು ಡೈರಿಗೆ ಹಾಕಿ ಬಂದರು. ಸ್ವಲ್ಪ ಕಸ ಇತ್ತು, ಹಾಕ್ಬಿಟ್ಟು ಬರ್ತೀನಿ, ಸ್ವಲ್ಪ ನೀರು ಕುಡಿಸ್ಬಿಡು ಅಂತ ಹೇಳಿದ್ರು. ಹಸು ಗಂಜು ಎಲ್ಲ ಮಾಡಿರ್ತಾವಲ್ಲ ಒಳಗಡೆ, ತುಂಬ ಗಲೀಜಾಗಿತ್ತು. ಸ್ವಲ್ಪ ನೀರು ಹಾಕಿ ಕ್ಲೀನ್ ಮಾಡಿದರು. ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಫುಲ್ ತೊಳೆದೆ. ಅಣ್ಣ ಇದ್ದರೆ ಫುಲ್ಲು ವಾಶ್ ಮಾಡ್ತಾನೆ. ಇವಾಗೂ ವಾಶ್ ಮಾಡಿ ಪಾಪ ಅವ್ರಿಗೂ ತುಂಬ ಟಯರ್ಡು, ಹಾಗಾಗಿ ಮಾಡಿಲ್ಲ. ಸ್ವಲ್ಪನೇ ನಾನು ಮಾಡಿದರು. ಆಮೇಲೆ ನಾನು ಸ್ವಲ್ಪ ಕ್ಲೀನ್ ಮಾಡಿಕೊಟ್ಟೆ. ಟಿಫನ್ ರೆಡಿಯಾಗಿದೆ, ಅಲ್ಲಿ ಇಟ್ಟಿದ್ದೀನಿ. ಟಿಫನ್ ತಿಂದಿಲ್ಲ ಇನ್ನು, ಮಾರ್ನಿಂಗ್ ಆಯಿತು. ಸಂಡೇ ಬೆಳಗ್ಗೆ ರೆಡಿ ಆಗಬೇಕು, ದೇವಸ್ಥಾನಕ್ಕೆ ಹೋಗಬೇಕು. ಪಾಪನ ಎತ್ಕೊಂಡಿದ್ದೀನಿ.
ಭುವನ್ನು ಟಾಪ್ಸಿನ ಎತ್ಕೊಂಡಿದ್ದಾನೆ. ಟಿಫನ್ ರೆಡಿ ಇದೆ. ಅಮ್ಮ ಹೊನಮ್ಮ ನಮ್ಮ ಅಪ್ಪ ರಾಗಿ ರೊಟ್ಟಿ ಮಾಡಿಬಿಟ್ಟು ಮತ್ತೆ ಜೋಳದ ರೊಟ್ಟಿನೂ ಮಾಡಿದರು. ಮತ್ತು ನಾವೆಲ್ಲ ಟೊಮೊಟೊ ಬಾತ್ ತಿಂದ್ವಿ. ಟೊಮೊಟೊ ಬಾತ್ ತಿಂದ್ಕೊಂಡು ತೋಟದ ಹತ್ರ ಹೋದರು. ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ. ಕೊತ್ತಂಬರಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬಂದಿತ್ತು. ಅದೆಲ್ಲ ನೋಡಿ ವಿಡಿಯೋ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಬಂದು ತುಂಬ ದೊಡ್ಡದಾಗಿದೆ ಕೊತ್ತಂಬರಿ ಎಲ್ಲ. ಆಲ್ರೆಡಿ ಹೂವು ಎಲ್ಲ ಬಂದುಬಿಟ್ಟಿದೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದು ಕಡಲೆಕಾಯಿ ಹಾಕಿರೋದು. ಕಡಲೆ ಬೀಜ ಹಾಕಿದ್ರು. ಫಸ್ಟ್ ಹಾಕಿ ಕಿತ್ಬಿಟ್ರು. ಅದಾದಮೇಲೆ ನಮಗೆಲ್ಲ ಹಸಿ ಕಡಲೆಕಾಯಿ ಸಿಕ್ಕಿಲ್ಲ. ಮತ್ತು ಇವಾಗ ಒಂದು ಸರಿ ಹಾಕಿದ್ದಾರೆ. ಇವಾಗ ಇನ್ನೊಂದು ಮಂತ್ ಬೇಕು ಅದು ಕೀಳೋದಕ್ಕೆ. ಒಂದೂವರೆ ತಿಂಗಳಾದ್ರೇ ಇವಾಗ ಕೀಳಕ್ಕೆ ಬರುತ್ತೆ. ಇವಾಗ ಮತ್ತು ತೋಟ ಎಲ್ಲ ಒಂದು ರೌಂಡು ವಿಡಿಯೋ ಮಾಡ್ಕೊಂಡಿದ್ದಾರೆ. ತುಂಬ ಆಸೆ ಇದೆ ತೋಟಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು. ಬಟ್ ಅಲ್ಲಿ ಹೋಗೋಗಿಲ್ಲ. ಇವಾಗ ಪಾಪು ಸ್ವಲ್ಪ ದೊಡ್ಡೋಳಾಗಬೇಕು, ಆಮೇಲೆ ಹೋಗಬೇಕು. ಅದು ಸ್ವಲ್ಪ ಫಾರೆಸ್ಟ್ ಏರಿಯಾ ಅಲ್ವಾ, ಸ್ವಲ್ಪ ಹೇಳ್ತಾರೆ ದೊಡ್ಡವರು ಹೋಗಬಾರ್ದು ಅಂತ ಹೇಳ್ಬಿಟ್ಟು. ತುಂಬ ಡಿಸ್ಟೆನ್ಸ್ ಜಾಸ್ತಿ ಇದೆ, ಲಾಂಗ್ ಇದೆ. 1 ಮೈಲಿ ಆಗುತ್ತೆ ಇಲ್ಲಿಂದ ಮನೆಯಿಂದ ಅಲ್ಲಿ ಹೋಗೋದಕ್ಕೆ. ಅದಕ್ಕೆ ಫಾರೆಸ್ಟ್ ಏರಿಯಾ, ಜಾಗ ಬೇರೆ ಸರಿ ಇಲ್ಲ, ಬೇಡ ಹೋಗಬೇಡಿ ಅಂತೇಳಿ ಹೋಗಲ್ಲ. ಇನ್ನು ಹಸು ಎಲ್ಲ ಕರ್ಕೊಂಬಂದು ಇಲ್ಲೇ ಕಟ್ಟಾಕ್ತಾರೆ ನೆರಳಲ್ಲಿ. ಮತ್ತು ಸಪೋಟ ಗಿಡಗಳಿದೆ, ಬಾಳೆ ಗಿಡ ಇದೆ, ಮತ್ತು ಸೀಬೆ ಗಿಡ ಇದೆ. ಅಪ್ಪ ತುಂಬ ಇದನ್ನು ಹಾಕಿದ್ದಾರೆ. ಮತ್ತು ಮುಸ್ಕಿನ ಜೋಳ ಹಾಕಿದ್ದಾರೆ ಹಸುಗೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು. ಮತ್ತು ಅವರೆಕಾಯಿ ಕೂಡ ಹಾಕಿದ್ದಾರೆ. ಅವರೆಕಾಯಿ ಆಲ್ರೆಡಿ ಎಲ್ಲ ಫುಲ್ಲು ಹಸಿ ಕಾಯಿ ಎಲ್ಲ ಮುಗಿದೋಗಿದೆ. ಇನ್ನು ಎಲ್ಲ ಒಣಗಿರೋ ಕಾಯಿ ಇದೆ. ಅದನ್ನೆಲ್ಲ ಬಿಡಿಸ್ಬಿಟ್ಟು ಅದರಲ್ಲಿ ಕಾಳೆಲ್ಲ ಎತ್ಕೋಬೇಕು ಅವರು. ಅದಕ್ಕೆ ಸ್ವಲ್ಪ ಇರೋದನ್ನ ನಮಗೆ ಕೊಡೋದಕ್ಕೆ ಅಂತೇಳಿ ಕಿತ್ಕೊಂಬಂದರು. ಮತ್ತು ನೇಪೇರ್ ಹುಲ್ಲು ಕೂಡ ಹಸುಗೆ ಹಾಕಿದ್ದಾರೆ. ಯಾವಾಗೂ ಇದು ಹಾಕಿದ್ರೆ ಯಾವಾಗೂ ಬರ್ತಾ ಇರುತ್ತೆ. ಕಟಾವು ಮಾಡ್ದಂಗೆ ನಮಗೆ ಅದು ಮತ್ತೆ ಬರ್ತಾ ಇರುತ್ತೆ. ಮತ್ತು ಇದು ತೋಟದ ದೇವರು ಅಂತ ಮಾಡ್ತಾರೆ ಫ್ರೆಂಡ್ಸ್. ಎಡೆ ಇಡೋದು ಅಂತ ಹೇಳ್ಬಿಟ್ಟು ಒಂದು ಮರಕ್ಕೆ ಪೂಜೆ ಮಾಡ್ತಾರೆ. ಅದು ಕೂಡ ಮೊನ್ನೆ ಮಾಡಿದ್ದಾರೆ. ನಾವಿರಲಿಲ್ಲ, ಪೂಜೆ ಎಲ್ಲ ಮಾಡ್ಕೊಂಬಂದಿರೋ ಅದು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ವಿಡಿಯೋದಲ್ಲಿ. ಮತ್ತು ಅಮ್ಮ ರೊಟ್ಟಿ ಮಾಡ್ತಾಯಿದ್ರಲ್ಲ ಮತ್ತೆ ಕಂಟಿನ್ಯೂ ಮಾಡಿದೆ. ಮತ್ತು ಸ್ವಲ್ಪ ರೊಟ್ಟಿನ ಬೇಕಂತ ಹೇಳ್ಬಿಟ್ಟು ಸ್ವಲ್ಪನೇ ಹಾಕಿದ್ರು, ಅರ್ಜೆಂಟಿಗೆ ಅಂತ ಹೇಳ್ಬಿಟ್ಟು ಇನ್ನೂ ಮಾಡ್ತಾಯಿದ್ರು. ಅದನ್ನು ಮತ್ತೆ ನಾನು ವಿಡಿಯೋ ಮಾಡಿಕೊಂಡೆ. ಇದು ರೊಟ್ಟಿ ಸ್ವಲ್ಪ ಕಿತ್ತೋಯ್ತು ಆ ಕಡೆ ಈ ಕಡೆ. ಅದು ಒಲೆಯಲ್ಲಿ ಇದು ಬಳೆ ಹಾಕಿರ್ತಾರಲ್ವ ರೌಂಡ್ ಶೇಪಲ್ಲಿ, ಅದು ಕೂಡ ಕಿತ್ತೋಗ್ಬಿಟ್ಟಿತ್ತು. ಹಂಗಾಗಿ ಉರಿ ಕರೆಕ್ಟಾಗಿ ಹೋಗದೆ ಅದು ರೊಟ್ಟಿ ಬೇಯ್ತಾ ಇರಲಿಲ್ಲ. ಹಾಗಾಗಿ ನಾನು ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಮತ್ತು ನಾವು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಕೂಡ ಬಂದ್ವಿ. ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಸ್ವಲ್ಪ ಟೈಮ್ ಕೂತ್ಕೊಳ್ಳೋಣ ಅಂತೇಳಿ ಕೂತ್ಕೊಂಡಿದ್ವಿ. ನಾನು ಕೋಕೋನಟ್ಟು ಕೆಚ್ಬಿಟ್ಟು ಕೊಟ್ಟೆ, ಸ್ವಲ್ಪ ಓಪನ್ ಮಾಡಿ ಅವ್ರು ತಿಂದರು. ನಮ್ಮ ಅಮ್ಮು ಅವಳಿಗೆ ಬಾಳೆಹಣ್ಣು ಕೊಟ್ವಿ. ಬಾಳೆಹಣ್ಣು ಇಟ್ಕೊಂಡು ಪ್ರದಕ್ಷಿಣೆ ಹಾಕೋರ್ನೆಲ್ಲ ನೋಡಿ ಫುಲ್ಲು ಅವರು ಹಿಂದೆ ಓಡೋದು ಬರೋದು ಈ ಥರ ಎಲ್ಲ ಮಾಡ್ತಾಯಿದ್ದಾಳೆ. ಸ್ವಲ್ಪ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಓಡಾಡ್ತಾಯಿದ್ಲು. ಸರಿ ನಾವು ಓಡಾಡ್ತಾ ಇದ್ದಾಳಲ್ವ ಅಂತೇಳಿ ಅವಳನ್ನು ನೋಡಿ ನಾವು ಖುಷಿ ಪಡ್ತಾ ವಿಡಿಯೋ ಮಾಡ್ಕೊತಾ ಇದ್ವಿ. ತುಂಬ ಚೆನ್ನಾಗಿ ಹ್ಯಾಪಿಯಾಗಿ ಆಟಾಡ್ತಾಯಿದ್ಲು. ಬಟ್ ಎಲ್ಲೂ ದೂರ ಎಲ್ಲೂ ಹೋಗಿಲ್ಲ, ಅಲ್ಲೇ ಹತ್ರದಲ್ಲೇ ಆಟಾಡ್ತಾಯಿದ್ಲು. ಕಲ್ಲು ಏನು ಅಷ್ಟೊಂದೇನು ಅಪ್ಸ್ ಆ್ಯಂಡ್ ಡೌನ್ ಇರಲಿಲ್ಲ. ಅದಕ್ಕೆ ಸೈಲೆಂಟಾಗಿ ನಾನೇನು ಹಿಂದೇನು ಓಡೋಕ್ಕೆ ಹೋಗಿಲ್ಲ. ನಮ್ಮ ಹತ್ರನೇ ಆಟಾಡ್ತಾಯಿದ್ಲಲ್ವ, ಹಾಗಾಗಿ ಸ್ವಲ್ಪ ಟೈಮು ಸಮಾಧಾನವಾಗಿ ಕುತ್ಕೊಂಡು ಹೋಗೋಣ. ಬಿಸಿಲು ಅಂದರೆ ಬಿಸಿಲು ಫ್ರೆಂಡ್ಸ್, ತುಂಬ ಇನ್ನೂ ಸಮ್ಮರ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ಇಷ್ಟೊಂದು ಬಿಸಿಲು. ಇನ್ನೂ ಸ್ವಲ್ಪ ದಿನ ಇದೆ ಸಮ್ಮರ್ ಮುಗಿಯೋದಕ್ಕೆ. ಅದು ಅಷ್ಟರಲ್ಲಿ ಇನ್ನೂ ಎಷ್ಟು ಬಿಸಿಲಾಗ್ಬಿಡುತ್ತೆ ಏನೋ ಗೊತ್ತಿಲ್ಲ. ಇವಾಗೇನೆ ಆಚೆ ತಲೆ ತೋರ್ಸೋಕ್ಕಾಗಲ್ಲ. ಮತ್ತು ಹಸ್ಬೆಂಡು ಕೋಕೋನಟ್ ಹೊಡಿತಾಯಿದ್ರಲ್ವ, ಅದು ಸ್ವಲ್ಪ ಹಿಂಗೆ ಇಟ್ಕೊಂಡು ಹೊಡಿತಾಯಿದ್ರು ಕೈಯಲ್ಲಿ. ಒಂಥರ ಸುತ್ತಿಗೆಯಲ್ಲಿ ಕೈಯಲ್ಲಿ ಫುಲ್ ಇಟ್ಕೊತಾರಲ್ವ, ಒಳಗಡೆ ಬೆರಳಾಕಿ ಇಟ್ಕೊಂಡು ಕೋಕೋನಟ್ ಹೊಡಿತಾಯಿದ್ರು. ಆವಾಗ ಸ್ವಲ್ಪ ಕೈಗೆ ಚುಚ್ಕೊಂಡಿದೆ. ಅದು ಕೂಡ ನೋಡಿ ಹಿಂಗಾಗಿದೆ ನೋಡು ಅಂತ ಹೇಳ್ತಾಯಿದ್ರು. ಆಮೇಲೆ ಕೂಡ ಆ ಥರ ಹೊಡಿಬಾರ್ದು ಅಂತೇಳಿ ನಾನು ಬೇರೆ ಥರ ಹೊಡೆದ್ಬಿಟ್ಟು ಈ ಥರ ಕೋಕೋನಟ್ ಚೆನ್ನಾಗಿ ಬರುತ್ತೆ ಅಂತೇಳಿ ಕೊಟ್ಟೆ. ಆವಾಗ ಸ್ವಲ್ಪ ತಿಂದರು, ನಾನು ಕೂಡ ತಿಂದೆ. ಅದೊಂಥರ ಮಜಾ ಇರುತ್ತೆ ಫ್ರೆಂಡ್ಸ್. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆದಮೇಲೆ ಕೋಕೋನಟ್ ತಿಂದು ಬರೋದು ತುಂಬ ಅವರು ಲೈಫಲ್ಲಿ ಈ ಥರ ಟೆಂಪಲ್ ಹೋದರೆ ಈ ಥರ ಮಾಡ್ತೀವಿ, ಒಂದಿನ ಫುಲ್ ಆಗುತ್ತೆ ನಾವು ಟೆಂಪಲ್ ಹೋಗಿ ಬಂದರೆ ಅಂತೇಳಿ ಮಾತಾಡ್ತಾಯಿದ್ರು.
ನಾವು ಕೂಡ ಒಳಗಡೆ ಏನೂ ವಿಡಿಯೋ ಎತ್ಕೊಂಡಿಲ್ಲ, ಸ್ವಲ್ಪ ರಶ್ಶಾಗೇ ಇತ್ತು ದೇವಸ್ಥಾನದಲ್ಲಿ. ಆಚೆ ಬಂದು ವಿಡಿಯೋ ಎಲ್ಲ ಎತ್ಕೊಂಡ್ವಿ. ಮತ್ತು ಅಲ್ಲಿಂದ ಪಕ್ಕದಲ್ಲಿ ಒಂದು ಟೌನ್ ಇದೆ, ಅಲ್ಲಿಗೆ ಬಂದ್ವಿ. ಪಾಪುಗೆ ನಮ್ಮಮ್ಮ 7 ಮಂತಲ್ಲಿ ಚೈನ್ ಕೊಡಿಸಿದ್ರು, ಅದು ಸ್ವಲ್ಪ ಲೂಸ್ ಆಗ್ತಾಯಿತ್ತು. ಮತ್ತು ಬಂದು ಒಂದು ಸರಿ ಹಾಕಿದ್ದಕ್ಕೇ ಅವಳಿಗೆ ಕಾಲೆಲ್ಲ ಸ್ವಲ್ಪ ಹಂಗೆ ಏಟಾಗಿಬಿಟ್ಟು ಫುಲ್ ಬ್ಲಡ್ ಎಲ್ಲ ಬಂದಿತ್ತು. ಹಾಗಾಗಿ ಅದು ಶಾರ್ಪ್ನೆಸ್ ಜಾಸ್ತಿ ಇತ್ತು, ನೋಡ್ಕೊಂಡು ತಂದಿರಲಿಲ್ಲ. ನೈಟಲ್ಲಿ ಹೋಗಿದ್ರಲ್ವ, ಹಾಗಾಗಿ ನೋಡ್ಕೊಂಡು ತಂದಿರಲಿಲ್ಲ, ಅದಕ್ಕೆ ಚೇಂಜ್ ಮಾಡ್ಕೊಂಬಂದ್ವಿ. ಮತ್ತು ನಮ್ಮ ಮನೆಯಲ್ಲಿ ಒಂದು ಮುದ್ದು ಕರು ಇದೆ ನೋಡಿ, ಎಷ್ಟು ಚೆನ್ನಾಗಿ ಮಲಗಿದೆ ಅಂತೇಳ್ಬಿಟ್ಟು. ನಮ್ಮ ಟಾಪ್ಸಿ ಹೇಗೆಲ್ಲ ಕುಣಿತಲ್ಲ ಅದನ್ನು ಹಾಗೆ ಡ್ಯಾನ್ಸ್ ಮಾಡುತ್ತೆ. ಮತ್ತು ಪಾಪುಗೆ ತೊಟ್ಲು ಕೂಡ ಕೊಟ್ಟು ಕಳಿಸಿದ್ವಿ, ಅದು ಕೂಡ ವಾಶ್ ಮಾಡಿ ಇಟ್ಟಿದ್ದಾರೆ. ಪಾಪು ಕೂಡ ನಮ್ಮ ಅಣ್ಣ ಪಾಪು ಜೊತೆ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ದಾಳೆ ನೋಡಿ. ಅವಳನ್ನ ಎತ್ಕೊಳ್ಳೋಕೆ ಹೋಗ್ತಾಳೆ, ಬಟ್ ತುಂಬ ಸಾಫ್ಟಾಗಿ ಹ್ಯಾಂಡಲ್ ಮಾಡ್ತಾಳೆ. ಫ್ರೆಂಡ್ಸು ಹೋಗಿ ಬೇಗ ಬೇಗ ಬೀಳೋದು, ಹಿಂಗೆ ಬೇಗ ಹಂಗೆ ಇಟ್ಕೊಳ್ಳೋದೆಲ್ಲ ಮಾಡಲ್ಲ. ನಾವು ಹೇಳ್ಕೊಟ್ಟಂಗೆ ಚೆನ್ನಾಗಿ ಸುಮ್ಮನೆ ಸಾಫ್ಟಾಗಿ ಮುಟ್ತಾಳೆ. ಮತ್ತು ಕೂರಿಸ್ಬಿಟ್ಟು ಒಂದು ಫೋಟೋ ತೆಗೆಯೋಣ ಅಂತ ಹೋದರೆ ತುಂಬ ಜಾಸ್ತಿ ಆಟ ಮಾಡಿದ್ಲು, ಕೂತ್ಕೊಳ್ಳೋಕ್ಕೆ ಬಿಡಲಿಲ್ಲ. ಆಮೇಲೆ ಹಾಗೇ ನಿಂತ್ಕೊಂಡಿರೋದಕ್ಕೆ ನೋಡಿ ಮಾತಾಡಿಸ್ತಾ ಇದ್ದಾಳೆ ನೋಡಿ, ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ದಾಳೆ. ಈ ಥರ ಎಲ್ಲ ಮಾತಾಡ್ಸೋದು ನೋಡಿ ನಮಗೂ ಸ್ವಲ್ಪ ಶಾಕ್ ಆಯಿತು ನೋಡಿ. ಹಾಯ್ ಹೇಳ್ತಾಳೆ, ಏನೋ ಮಾತಾಡ್ತಾಳೆ, ಕೇಳಿಸ್ಕೊಳ್ಳಿ. ಮತ್ತು ಈ ವಿಡಿಯೋ ರಿಪ್ಲೈ ಮಾಡ್ತೀನಿ. ಇನ್ನೂ ಊಟ ಮಾಡ್ಕೊಂಡ್ವಿ. ಚಿಕನ್ ರೆಡಿ ಮಾಡಿದರು, ಚಿಕನ್ನ ರೆಡಿ ಮಾಡಿ ಪಾಪಗೆ ಸ್ವಲ್ಪ ಕೊಡೋ ಅಂಥ ಐಟಮ್ಮು ತುಪ್ಪ ಎಲ್ಲ ಇತ್ತು, ಅದು ಕೂಡ ಕೊಟ್ಟರು. ಅಣ್ಣ ಕೂಡ ಬರ್ತೀನಂದಿನಿ, ಫೋನ್ ಮಾಡಿರಲಿಲ್ಲ. ಸ್ವಲ್ಪ ನಾವು ಇನ್ನೇನು ಎಲ್ಲ ಸಂಜೆ ಎಲ್ಲ ಆಯಿತು, ಕಾಫಿ ಎಲ್ಲ ಕುಡ್ಕೊಂಡು ಪಾಪುಗೆಲ್ಲ ಊಟ ತಿನ್ನಿಸ್ಕೊಂಡು ರೆಡಿಯಾಗಿ ಹೊರಟು ಬಂದ್ವಿ. ಬಸ್ ಸ್ಟಾಪ್ ಇದೆ, ಅಲ್ಲಿಂದ ಒಂದು 2 ಕಿಲೋಮೀಟರು 3 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಅಪ್ಪ ಬಿಡಬೇಕಂತೇಳಿ ಕರ್ಕೊಂಬಂದರು. ಅಪೋಸಿಟಲ್ಲಿ ಗಾಡಿಯಲ್ಲಿ ಬಂದರು. ನಮಗೆ ಡೌಟ್ ಆಯಿತು, ಅಪ್ಪ ನೋಡಿದ್ದಾರೆ, ಆಮೇಲೆ ಬೈತಾಯಿದ್ರು ಹೇಳ್ದಲ್ಲೇ ಬಂದಿದ್ಯಾ ಅಂತ. ಅವನು ನಮಗೆ ಸರ್ಪ್ರೈಸ್ ಕೊಡಬೇಕಂತ ಹೇಳಿ ಬಂದ. ಬಟ್ ನಾವು ಹೊರಟ್ಬಿಟ್ಟಿದ್ವಿ. ಲಾಸ್ಟಿಗೂ ನಮ್ಮನ್ನು ನೋಡ್ದ, ಪಾಪು ಜೊತೆ ಮಾತಾಡ್ದ, ನಮಗೂ ಸ್ವಲ್ಪ ಹ್ಯಾಪಿ ಆಯಿತು. ಅವನ ಜೀವನದಲ್ಲೂ ಸ್ವಲ್ಪ ಬದಲಾವಣೆಗಳಾಗ್ತಾಯಿದೆ, ಅದು ಕೂಡ ನಮಗೆ ಖುಷಿ ಪಡೋವಂಥ ವಿಷಯ. ಯಾಕಂದರೆ ಲಾರಿ ಡ್ರೈವರ್ ಅಂದರೆ ಬಿಡಿಸಿದ್ದೇ ಇರುತ್ತೆ. ಹಾಗಾಗಿ ಇವಾಗ ಸ್ವಲ್ಪ ಚೇಂಜ್ ಆಗಿದ್ದಾರೆ, ತುಂಬ ಹ್ಯಾಪಿ ವಿಷಯ. ಮತ್ತು 1:30 ಆಯಿತು ಫ್ರೆಂಡ್ಸ್, ನಾವು ಬೆಂಗಳೂರಲ್ಲಿ ಮನೆಗೆ ಬರೋ ಅಷ್ಟರಲ್ಲಿ. ನೋಡಿ ಪಾಪು ಮಾತಾಡ್ತಾ ಇದ್ದಾಳೆ. ಕೇಳಿ ಕ್ವಶನ್ ಮಾಡಿ. ಭೂಮಿಕಾ ಪಾಪ ಅಕ್ಕನ್ ಕೂಗುದ್ಲಾ? ಎಪ್ಡಿ ಸಿರಿಗಿರ ಸಿರಿಗಿರ ಕೇಳ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗೋಣ ಫ್ರೆಂಡ್ಸ್. ಟಾಟಾ, ಬೈ ಬೈ, ಟೇಕ್ ಕೇರ್.